ಎಲ್ಲರೂ ಶಾಂತಿಯಿಂದ ಇರಬೇಕು. ಇಂತಹ ಘಟನೆ ನಡೆಯಬಾರದು. ಶಾಸಕ ಮತ್ತು ಎಂಎಲ್ಸಿ ಮಧ್ಯೆ ಗಲಾಟೆ ನಡೆದಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕನ್ಗೆ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಮಾತಾಡಿದ್ದಾರೆ. ಸಭೆ ಮುಂದೂಡಲಾಗಿದೆ ಅಂತ ಹೇಳಿದ್ದಾರೆ ಸಚಿವ ಈಶ್ವರ್ ಖಂಡ್ರೆ ಅವರು. ಬೀದರ್ ಜಿಲ್ಲಾ ಪಂಚಾಯತ್ ನಲ್ಲಿ ನಡೆದಂತ ಈಗಾಗಲೇ ಶಾಸಕ ಮತ್ತು ಪರಿಷತ್ ಸದಸ್ಯರ ಗಲಾಟೆ ಬಗ್ಗೆ ಸಚಿವರ ಸಮ್ಮುಖದಲ್ಲಿ ಸಚಿವರು ನಮ್ಮ ಮುಂದಿದ್ದಾರೆ. ಏನ್ ಹೇಳ್ಬೇಕಂದ್ರೆ ಸರ್, ಈ ಗಲಾಟೆ ಬೀದರ್ ಇತಿಹಾಸದಲ್ಲಿ ಫಸ್ಟ್ ಟೈಮ್ ನಡೆಯುತ್ತೆ. ಜನಪ್ರತಿನಿಧಿಗಳು ಈ ರೀತಿಯಲ್ಲಿ ಜಗಳ ಮಾಡಿಕೊಳ್ಳುವಂಥದ್ದು ಅತ್ಯಂತ ದುರದೃಷ್ಟಕರವಾದಂತಹ ಒಂದು ಸಂಗತಿ. ಹೀಗಾಗಿ ನಾನು ಅವ್ರ ಜೊತೆಯಲ್ಲಿ ಮಾತನಾಡಿದ್ದೇನೆ, ಅವರಿಗೆ ಸಮಾಧಾನ ಹೇಳಿದ್ದೇನೆ. ಅವ್ರದ್ದೇನೇ ವಿಷಯಗಳಿದ್ರೂ ಸರ್ಕಾರದ ಗಮನಕ್ಕೆ ತನ್ನಿ. ನ್ಯಾಯಯುತವಾಗಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಅದಕ್ಕೆ ಎಲ್ಲರೂ ಬೀದರ್ ಜಿಲ್ಲೆ ಅಭಿವೃದ್ಧಿಗೆ ಸಹಕಾರ ಮಾಡಬೇಕು ಅಂತ ಹೇಳಿ ಕೋರಿದ್ದೇನೆ. ಜಿಲ್ಲೆಯ ಜನತೆ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು ಮತ್ತೆ ಯಾವುದೇ ರೀತಿಯಲ್ಲಿ ಶಾಂತಿ ಭಂಗ ಆಗಬಾರದು. ಪ್ರೀತಿಯಿಂದ, ವಿಶ್ವಾಸದಿಂದ, ಸಹೋದರತ್ವದಿಂದ ಇವತ್ತು ನಾವೆಲ್ಲರೂ ಇರಬೇಕಾಗ್ತದೆ. ನಾಗರಿಕ ವ್ಯವಸ್ಥೆಯಲ್ಲಿ ನಾವೆಲ್ಲ ಇದ್ದೀವಿ. ಈ ನಾಗರಿಕ ವ್ಯವಸ್ಥೆಯಲ್ಲಿ ಇದ್ದುಕೊಂಡು ಇವತ್ತು ಯಾವುದೇ ರೀತಿಯ ವೈಯಕ್ತಿಕ ದ್ವೇಷಗಳಿಗೆ, ಅಸೂಯೆಗಳಿಗೆ ಆಸ್ಪದ ಕೊಡದೆ ನಾವೆಲ್ಲರೂ ಸೇರಿ ಇವತ್ತು ಜಿಲ್ಲೆ ಅಭಿವೃದ್ಧಿ ಮಾಡೋಣ ಅನ್ನುವಂತ ಯಾವ ವಿಷಯದಲ್ಲಿ ಏನ್ ಚರ್ಚೆ ಗಲಾಟೆ ಆಯ್ತು ಸರ್? ನನಗೂ ಗೊತ್ತಿಲ್ಲ. ಏನ್ ಹೇಳ್ಬೇಕಂತ್ರಿ ಸರ್? ಎಲ್ಲ ಒಂದು ಆತಂಕ ಸೃಷ್ಟಿಯಾಗಿದೆ. ಅಧಿಕಾರಿಗಳೆಲ್ಲ ಒಂದು ಭಯಭೀತ ಸಭೆ ಕೂಡ ಮುಂದೆ ಹಾಕ್ತಿರ. ತಾವು ಏನ್ ದಯವಿಟ್ಟು ಎಲ್ಲರೂ ಶಾಂತತೆ ಕಾಪಾಡಬೇಕು ಅಂತ ಹೇಳ್ತೇನೆ. ಸೊ ಇದು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರ ಮಾತಂತ ಹೇಳ್ಬೋದು. ಟೋಟಲಿ ಎಲ್ಲರೂ ಶಾಂತತೆ ಕಾಪಾಡ್ಕೋಬೇಕು ಅಂತ ಮನವಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ ರಿಪಬ್ಲಿಕ್. ಎಲ್ಲರೂ ಶಾಂತಿಯಿಂದ ಇರಬೇಕು. ಇಂತಹ ಘಟನೆ ನಡೆಯಬಾರದು. ಶಾಸಕ ಮತ್ತು ಎಂಎಲ್ಸಿ ಮಧ್ಯೆ ಗಲಾಟೆ ನಡೆದಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕನ್ಗೆ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಮಾತಾಡಿದ್ದಾರೆ. ಸಭೆ ಮುಂದೂಡಲಾಗಿದೆ ಅಂತ ಹೇಳಿದ್ದಾರೆ ಸಚಿವ ಈಶ್ವರ್ ಖಂಡ್ರೆ ಅವರು. ಬೀದರ್ ಜಿಲ್ಲಾ ಪಂಚಾಯತ್ ನಲ್ಲಿ ನಡೆದಂತ ಈಗಾಗಲೇ ಶಾಸಕ ಮತ್ತು ಪರಿಷತ್ ಸದಸ್ಯರ ಗಲಾಟೆ ಬಗ್ಗೆ ಸಚಿವರ ಸಮ್ಮುಖದಲ್ಲಿ ಸಚಿವರು ನಮ್ಮ ಮುಂದಿದ್ದಾರೆ. ಏನ್ ಹೇಳ್ಬೇಕಂದ್ರೆ ಸರ್, ಈ ಗಲಾಟೆ ಬೀದರ್ ಇತಿಹಾಸದಲ್ಲಿ ಫಸ್ಟ್ ಟೈಮ್ ನಡೆಯುತ್ತೆ. ಜನಪ್ರತಿನಿಧಿಗಳು ಈ ರೀತಿಯಲ್ಲಿ ಜಗಳ ಮಾಡಿಕೊಳ್ಳುವಂಥದ್ದು ಅತ್ಯಂತ ದುರದೃಷ್ಟಕರವಾದಂತಹ ಒಂದು ಸಂಗತಿ. ಹೀಗಾಗಿ ನಾನು ಅವ್ರ ಜೊತೆಯಲ್ಲಿ ಮಾತನಾಡಿದ್ದೇನೆ, ಅವರಿಗೆ ಸಮಾಧಾನ ಹೇಳಿದ್ದೇನೆ. ಅವ್ರದ್ದೇನೇ ವಿಷಯಗಳಿದ್ರೂ ಸರ್ಕಾರದ ಗಮನಕ್ಕೆ ತನ್ನಿ. ನ್ಯಾಯಯುತವಾಗಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಅದಕ್ಕೆ ಎಲ್ಲರೂ ಬೀದರ್ ಜಿಲ್ಲೆ ಅಭಿವೃದ್ಧಿಗೆ ಸಹಕಾರ ಮಾಡಬೇಕು ಅಂತ ಹೇಳಿ ಕೋರಿದ್ದೇನೆ. ಜಿಲ್ಲೆಯ ಜನತೆ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು ಮತ್ತೆ ಯಾವುದೇ ರೀತಿಯಲ್ಲಿ ಶಾಂತಿ ಭಂಗ ಆಗಬಾರದು. ಪ್ರೀತಿಯಿಂದ, ವಿಶ್ವಾಸದಿಂದ, ಸಹೋದರತ್ವದಿಂದ ಇವತ್ತು ನಾವೆಲ್ಲರೂ ಇರಬೇಕಾಗ್ತದೆ. ನಾಗರಿಕ ವ್ಯವಸ್ಥೆಯಲ್ಲಿ ನಾವೆಲ್ಲ ಇದ್ದೀವಿ. ಈ ನಾಗರಿಕ ವ್ಯವಸ್ಥೆಯಲ್ಲಿ ಇದ್ದುಕೊಂಡು ಇವತ್ತು ಯಾವುದೇ ರೀತಿಯ ವೈಯಕ್ತಿಕ ದ್ವೇಷಗಳಿಗೆ, ಅಸೂಯೆಗಳಿಗೆ ಆಸ್ಪದ ಕೊಡದೆ ನಾವೆಲ್ಲರೂ ಸೇರಿ ಇವತ್ತು ಜಿಲ್ಲೆ ಅಭಿವೃದ್ಧಿ ಮಾಡೋಣ ಅನ್ನುವಂತ ಯಾವ ವಿಷಯದಲ್ಲಿ ಏನ್ ಚರ್ಚೆ ಗಲಾಟೆ ಆಯ್ತು ಸರ್? ನನಗೂ ಗೊತ್ತಿಲ್ಲ. ಏನ್ ಹೇಳ್ಬೇಕಂತ್ರಿ ಸರ್? ಎಲ್ಲ ಒಂದು ಆತಂಕ ಸೃಷ್ಟಿಯಾಗಿದೆ. ಅಧಿಕಾರಿಗಳೆಲ್ಲ ಒಂದು ಭಯಭೀತ ಸಭೆ ಕೂಡ ಮುಂದೆ ಹಾಕ್ತಿರ. ತಾವು ಏನ್ ದಯವಿಟ್ಟು ಎಲ್ಲರೂ ಶಾಂತತೆ ಕಾಪಾಡಬೇಕು ಅಂತ ಹೇಳ್ತೇನೆ. ಸೊ ಇದು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರ ಮಾತಂತ ಹೇಳ್ಬೋದು. ಟೋಟಲಿ ಎಲ್ಲರೂ ಶಾಂತತೆ ಕಾಪಾಡ್ಕೋಬೇಕು ಅಂತ ಮನವಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ ರಿಪಬ್ಲಿಕ್. ಎಲ್ಲರೂ ಶಾಂತಿಯಿಂದ ಇರಬೇಕು. ಇಂತಹ ಘಟನೆ ನಡೆಯಬಾರದು. ಶಾಸಕ ಮತ್ತು ಎಂಎಲ್ಸಿ ಮಧ್ಯೆ ಗಲಾಟೆ ನಡೆದಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕನ್ಗೆ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಮಾತಾಡಿದ್ದಾರೆ. ಸಭೆ ಮುಂದೂಡಲಾಗಿದೆ ಅಂತ ಹೇಳಿದ್ದಾರೆ ಸಚಿವ ಈಶ್ವರ್ ಖಂಡ್ರೆ ಅವರು. ಬೀದರ್ ಜಿಲ್ಲಾ ಪಂಚಾಯತ್ ನಲ್ಲಿ ನಡೆದಂತ ಈಗಾಗಲೇ ಶಾಸಕ ಮತ್ತು ಪರಿಷತ್ ಸದಸ್ಯರ ಗಲಾಟೆ ಬಗ್ಗೆ ಸಚಿವರ ಸಮ್ಮುಖದಲ್ಲಿ ಸಚಿವರು ನಮ್ಮ ಮುಂದಿದ್ದಾರೆ. ಏನ್ ಹೇಳ್ಬೇಕಂದ್ರೆ ಸರ್, ಈ ಗಲಾಟೆ ಬೀದರ್ ಇತಿಹಾಸದಲ್ಲಿ ಫಸ್ಟ್ ಟೈಮ್ ನಡೆಯುತ್ತೆ. ಜನಪ್ರತಿನಿಧಿಗಳು ಈ ರೀತಿಯಲ್ಲಿ ಜಗಳ ಮಾಡಿಕೊಳ್ಳುವಂಥದ್ದು ಅತ್ಯಂತ ದುರದೃಷ್ಟಕರವಾದಂತಹ ಒಂದು ಸಂಗತಿ. ಹೀಗಾಗಿ ನಾನು ಅವ್ರ ಜೊತೆಯಲ್ಲಿ ಮಾತನಾಡಿದ್ದೇನೆ, ಅವರಿಗೆ ಸಮಾಧಾನ ಹೇಳಿದ್ದೇನೆ. ಅವ್ರದ್ದೇನೇ ವಿಷಯಗಳಿದ್ರೂ ಸರ್ಕಾರದ ಗಮನಕ್ಕೆ ತನ್ನಿ. ನ್ಯಾಯಯುತವಾಗಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಅದಕ್ಕೆ ಎಲ್ಲರೂ ಬೀದರ್ ಜಿಲ್ಲೆ ಅಭಿವೃದ್ಧಿಗೆ ಸಹಕಾರ ಮಾಡಬೇಕು ಅಂತ ಹೇಳಿ ಕೋರಿದ್ದೇನೆ. ಜಿಲ್ಲೆಯ ಜನತೆ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು
ಮತ್ತೆ ಯಾವುದೇ ರೀತಿಯಲ್ಲಿ ಶಾಂತಿ ಭಂಗ ಆಗಬಾರದು. ಸರ್, ಯಾವ ವಿಷಯದಲ್ಲಿ ಪ್ರೀತಿಯಿಂದ, ವಿಶ್ವಾಸದಿಂದ, ಸಹೋದರತ್ವದಿಂದ ಇವತ್ತು ನಾವೆಲ್ಲರೂ ಇರಬೇಕಾಗ್ತದೆ. ನಾಗರಿಕ ವ್ಯವಸ್ಥೆಯಲ್ಲಿ ನಾವೆಲ್ಲ ಇದ್ದೀವಿ. ಈ ನಾಗರಿಕ ವ್ಯವಸ್ಥೆಯಲ್ಲಿ ಇದ್ದುಕೊಂಡು ಇವತ್ತು ಯಾವುದೇ ರೀತಿಯ ವೈಯಕ್ತಿಕ ದ್ವೇಷಗಳಿಗೆ, ಅಸೂಯೆಗಳಿಗೆ ಆಸ್ಪದ ಕೊಡದೆ ನಾವೆಲ್ಲರೂ ಸೇರಿ ಇವತ್ತು ಜಿಲ್ಲೆ ಅಭಿವೃದ್ಧಿ ಮಾಡೋಣ ಅನ್ನುವಂತ. ಸರ್, ಯಾವ ವಿಷಯದಲ್ಲಿ ಏನ್ ಚರ್ಚೆ ಗಲಾಟೆ ಆಯ್ತು ಸರ್? ನನಗೂ ಗೊತ್ತಿಲ್ಲ. ಏನ್ ಹೇಳ್ಬೇಕಂತ್ರಿ ಸರ್? ಎಲ್ಲ ಒಂದು ಆತಂಕ ಸೃಷ್ಟಿಯಾಗಿದೆ, ಅಧಿಕಾರಿಗಳೆಲ್ಲ ಒಂದು ಭಯಭೀತ ಸಭೆ ಕೂಡ ಮುಂದೆ ಹಾಕ್ತಿರೋ ತಾವು ಏನು? ದಯವಿಟ್ಟು ಎಲ್ಲರೂ ಶಾಂತತೆ ಕಾಪಾಡಬೇಕು ಅಂತ ಹೇಳ್ತೇನೆ. ಸೊ ಇದು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ ಅವರ ಮಾತಂತ ಹೇಳ್ಬೋದು. ಟೋಟಲಿ ಎಲ್ಲರೂ ಶಾಂತತೆ ಕಾಪಾಡ್ಕೋಬೇಕು ಅಂತ ಮನವಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ, ರಿಪಬ್ಲಿಕ್ ಕನ್ನಡ. ಎಲ್ಲರೂ ಶಾಂತಿಯಿಂದ ಇರಬೇಕು. ಇಂತಹ ಘಟನೆ ನಡೆಯಬಾರದು. ಶಾಸಕ ಮತ್ತು ಎಂಎಲ್ಸಿ ಮಧ್ಯೆ ಗಲಾಟೆ ನಡೆದಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡಕ್ಕೆ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಮಾತಾಡಿದ್ದಾರೆ. ಸಭೆ ಮುಂದೂಡಲಾಗಿದೆ ಅಂತ ಹೇಳಿದ್ದಾರೆ ಸಚಿವ ಈಶ್ವರ್ ಖಂಡ್ರೆ ಅವರು. ಬೀದರ್ ಜಿಲ್ಲಾ ಪಂಚಾಯತ್ ನಡೆದಂತ ಈಗಾಗಲೇ ಶಾಸಕ ಮತ್ತು ಪರಿಷತ್ ಸದಸ್ಯರ ಗಲಾಟೆ ಬಗ್ಗೆ ಸಚಿವರ ಸಮ್ಮುಖದಲ್ಲಿ ಸಚಿವರು ನಮ್ಮ ಮುಂದಿದ್ದಾರೆ. ಏನ್ ಹೇಳ್ಬೇಕಂತ್ರಿ ಸರ್? ಈ ಗಲಾಟೆ ಬೀದರ್ ಇತಿಹಾಸದಲ್ಲಿ ಫಸ್ಟ್ ಟೈಮ್ ನಡೆಯುತ್ತೆ. ಜನಪ್ರತಿನಿಧಿಗಳು ಈ ರೀತಿಯಲ್ಲಿ ಜಗಳ ಮಾಡಿಕೊಳ್ಳುವಂಥದ್ದು ಅತ್ಯಂತ ದುರದೃಷ್ಟಕರವಾದಂತಹ ಒಂದು ಸಂಗತಿ. ಹೀಗಾಗಿ ನಾನು ಅವ್ರ ಜೊತೆಯಲ್ಲಿ ಮಾತನಾಡಿದ್ದೇನೆ, ಅವರಿಗೆ ಸಮಾಧಾನ ಹೇಳಿದ್ದೇನೆ. ಅವ್ರದ್ದೇನೇ ವಿಷಯಗಳಿದ್ರು ಸರ್ಕಾರದ ಗಮನಕ್ಕೆ ತನ್ನಿ. ನ್ಯಾಯಯುತವಾಗಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಅದಕ್ಕೆ ಎಲ್ಲರೂ ಬೀದರ್ ಜಿಲ್ಲೆ ಅಭಿವೃದ್ಧಿಗೆ ಸಹಕಾರ ಮಾಡಬೇಕು ಅಂತ ಹೇಳಿ ಕೋರಿದ್ದೇನೆ. ಜಿಲ್ಲೆಯ ಜನತೆ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು ಮತ್ತೆ ಯಾವುದೇ ರೀತಿಯಲ್ಲಿ ಶಾಂತಿ ಭಂಗ ಆಗಬಾರದು. ಪ್ರೀತಿಯಿಂದ, ವಿಶ್ವಾಸದಿಂದ, ಸಹೋದರತ್ವದಿಂದ ಇವತ್ತು ನಾವೆಲ್ಲರೂ ಇರಬೇಕಾಗ್ತದೆ. ನಾಗರಿಕ ವ್ಯವಸ್ಥೆಯಲ್ಲಿ ನಾವೆಲ್ಲ ಇದ್ದೀವಿ. ಈ ನಾಗರಿಕ ವ್ಯವಸ್ಥೆಯಲ್ಲಿ ಇದ್ದುಕೊಂಡು ಇವತ್ತು ಯಾವುದೇ ರೀತಿಯ ವೈಯಕ್ತಿಕ ದ್ವೇಷಗಳಿಗೆ, ಅಸೂಯೆಗಳಿಗೆ ಆಸ್ಪದ ಕೊಡದೆ ನಾವೆಲ್ಲರೂ ಸೇರಿ ಇವತ್ತು ಜಿಲ್ಲೆ ಅಭಿವೃದ್ಧಿ ಮಾಡೋಣ ಅನ್ನುವಂತ. ಯಾವ ವಿಷಯದಲ್ಲಿ ಏನ್ ಚರ್ಚೆ ಗಲಾಟೆ ಆಯ್ತು ಸರ್? ನನಗೂ ಗೊತ್ತಿಲ್ಲ. ಏನ್ ಹೇಳ್ಬೇಕಂತ್ರಿ ಸರ್? ಎಲ್ಲ ಒಂದು ಆತಂಕ ಸೃಷ್ಟಿಯಾಗಿದೆ, ಅಧಿಕಾರಿಗಳೆಲ್ಲ ಒಂದು ಭಯಭೀತ ಸಭೆ ಕೂಡ ಮುಂದೆ ಹಾಕ್ತಿರೋ ತಾವು ಏನು? ದಯವಿಟ್ಟು ಎಲ್ಲರೂ ಶಾಂತತೆ ಕಾಪಾಡಬೇಕು ಅಂತ ಹೇಳ್ತೇನೆ. ಸೊ ಇದು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ ಅವರ ಮಾತಂತ ಹೇಳ್ಬೋದು. ಟೋಟಲಿ ಎಲ್ಲರೂ ಶಾಂತತೆ ಕಾಪಾಡ್ಕೋಬೇಕು ಅಂತ ಮನವಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ, ರಿಪಬ್ಲಿಕ್ ಕನ್ನಡ. ಎಲ್ಲರೂ ಶಾಂತಿಯಿಂದ ಇರಬೇಕು. ಇಂತಹ ಘಟನೆ ನಡೆಯಬಾರದು. ಶಾಸಕ ಮತ್ತು ಎಂಎಲ್ಸಿ ಮಧ್ಯೆ ಗಲಾಟೆ ನಡೆದಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಪಬ್ಲಿಕ್ ಕನ್ನಡಕ್ಕೆ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಮಾತಾಡಿದ್ದಾರೆ. ಸಭೆ ಮುಂದೂಡಲಾಗಿದೆ ಅಂತ ಹೇಳಿದ್ದಾರೆ ಸಚಿವ ಈಶ್ವರ್ ಖಂಡ್ರೆ ಅವರು. ಬೀದರ್ ಜಿಲ್ಲಾ ಪಂಚಾಯತ್ ನಡೆದಂತ ಈಗಾಗಲೇ ಶಾಸಕ ಮತ್ತು ಪರಿಷತ್ ಸದಸ್ಯರ ಗಲಾಟೆ ಬಗ್ಗೆ ಸಚಿವರ ಸಮ್ಮುಖದಲ್ಲಿ ಸಚಿವರು ನಮ್ಮ ಮುಂದಿದ್ದಾರೆ. ಏನ್ ಹೇಳ್ಬೇಕಂತ್ರಿ ಸರ್? ಈ ಗಲಾಟೆ ಬೀದರ್ ಇತಿಹಾಸದಲ್ಲಿ ಫಸ್ಟ್ ಟೈಮ್ ನಡೆಯುತ್ತೆ. ಜನಪ್ರತಿನಿಧಿಗಳು ಈ ರೀತಿಯಲ್ಲಿ ಜಗಳ ಮಾಡಿಕೊಳ್ಳುವಂಥದ್ದು ಅತ್ಯಂತ ದುರದೃಷ್ಟಕರವಾದಂತಹ ಒಂದು ಸಂಗತಿ. ಹೀಗಾಗಿ ನಾನು ಅವ್ರ ಜೊತೆಯಲ್ಲಿ ಮಾತನಾಡಿದ್ದೇನೆ, ಅವರಿಗೆ ಸಮಾಧಾನ ಹೇಳಿದ್ದೇನೆ. ಅವ್ರದ್ದೇನೇ ವಿಷಯಗಳಿದ್ರು ಸರ್ಕಾರದ ಗಮನಕ್ಕೆ ತನ್ನಿ. ನ್ಯಾಯಯುತವಾಗಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಅದಕ್ಕೆ ಎಲ್ಲರೂ ಬೀದರ್ ಜಿಲ್ಲೆ ಅಭಿವೃದ್ಧಿಗೆ ಸಹಕಾರ ಮಾಡಬೇಕು ಅಂತ ಹೇಳಿ ಕೋರಿದ್ದೇನೆ. ಜಿಲ್ಲೆಯ ಜನತೆ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು ಮತ್ತೆ ಯಾವುದೇ ರೀತಿಯಲ್ಲಿ ಶಾಂತಿ ಭಂಗ ಆಗಬಾರದು. ಪ್ರೀತಿಯಿಂದ, ವಿಶ್ವಾಸದಿಂದ, ಸಹೋದರತ್ವದಿಂದ ಇವತ್ತು ನಾವೆಲ್ಲರೂ ಇರಬೇಕಾಗ್ತದೆ. ನಾಗರಿಕ ವ್ಯವಸ್ಥೆಯಲ್ಲಿ ನಾವೆಲ್ಲ ಇದ್ದೀವಿ. ಈ ನಾಗರಿಕ ವ್ಯವಸ್ಥೆಯಲ್ಲಿ ಇದ್ದುಕೊಂಡು ಇವತ್ತು ಯಾವುದೇ ರೀತಿಯ ವೈಯಕ್ತಿಕ ದ್ವೇಷಗಳಿಗೆ, ಅಸೂಯೆಗಳಿಗೆ ಆಸ್ಪದ ಕೊಡದೆ ನಾವೆಲ್ಲರೂ ಸೇರಿ ಇವತ್ತು ಜಿಲ್ಲೆ ಅಭಿವೃದ್ಧಿ ಮಾಡೋಣ ಅನ್ನುವಂತ. ಯಾವ ವಿಷಯದಲ್ಲಿ ಏನ್ ಚರ್ಚೆ ಗಲಾಟೆ ಆಯ್ತು ಸರ್? ನನಗೂ ಗೊತ್ತಿಲ್ಲ. ಏನ್ ಹೇಳ್ಬೇಕಂತ್ರಿ ಸರ್? ಎಲ್ಲ ಒಂದು ಆತಂಕ ಸೃಷ್ಟಿಯಾಗಿದೆ, ಅಧಿಕಾರಿಗಳೆಲ್ಲ ಒಂದು ಭಯಭೀತ ಸಭೆ ಕೂಡ ಮುಂದೆ ಹಾಕ್ತಿರೋ ತಾವು ಏನು? ದಯವಿಟ್ಟು ಎಲ್ಲರೂ ಶಾಂತತೆ ಕಾಪಾಡಬೇಕು ಅಂತ ಹೇಳ್ತೇನೆ. ಸೊ ಇದು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ ಅವರ ಮಾತಂತ ಹೇಳ್ಬೋದು. ಟೋಟಲಿ ಎಲ್ಲರೂ ಶಾಂತತೆ ಕಾಪಾಡ್ಕೋಬೇಕು ಅಂತ ಮನವಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ, ರಿಪಬ್ಲಿಕ್